ಅಹಂಕಾರ ಮತ್ತೆ ಅಜ್ಞಾನಿ ಕಲಿಯುಗಕ್ಕೆ ಹೋಲಿಕೆ ಮಾಡಿ ಶ್ರೀಕೃಷ್ಣರು ಭಗವದ್ಗೀತೆಯ ಅಧ್ಯಾಯ 3 ಶ್ಲೋಕ 29ರಲ್ಲಿ ವಿವರಣೆ ಕೊಡ್ತಾರೆ. ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೋಪಿಗೋಸ್ಕರ ಏನೋ ಒಂದು ದಾನ ಮಾಡಿ ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸಿಂಪತಿ ಪಡಿತಾರೆ. ಶ್ರೀಕೃಷ್ಣರು ಹೇಳ್ತಾರೆ, ಇಂಥವರನ್ನು ನೋಡಿ ಜ್ಞಾನಿಗಳು ನಗಬಾರದು. ಅಂದ್ರೆ ಇಂಥವರು ಅಜ್ಞಾನಿಗಳು, ಆದ್ರೆ ಅವರನ್ನು ನೋಡಿ ನಾವು ನಗಬಾರದು. ಹೊರತಾಗಿ ಜ್ಞಾನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾರೆ. ಜ್ಞಾನಿಗಳು ಆದವರು ಯಾವತ್ತೂ ಕೂಡ ಶೋ ಅಪ್ ಮಾಡೋದಿಲ್ಲ, ಹೊರತಾಗಿ ಒಂದು ರೋಲ್ ಮಾಡೆಲ್ ಆಗಿ ನಮ್ಮ ಮುಂದೆ ನಿಲ್ತಾರೆ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾರೆ. ಯಾವುದೇ ಒಂದು ವ್ಯಕ್ತಿ ತಾನು ಒಳ್ಳೆಯವನಂತ ತೋರಿಸ್ಕೋಬೇಕಂತಿಲ್ಲ. ಆದ್ರೆ ಕಲಿಯುಗದಲ್ಲಿ ನಾನ್ ಮಾಡಿದ್ದು ಸರಿ, ನಾನೇ ಸರಿ ಅನ್ನೋ ಅಹಂಕಾರ ತೋರಿಸುವುದೇನಂತ ಹೇಳಿದ್ರೆ ಶೋ ಅಪ್ ಅಥವಾ ಸ್ಟೇಟಸ್ ಮುಖಾಂತರ. ಅದಕ್ಕಾಗಿ ಶ್ರೀಕೃಷ್ಣರು ಒಂದು ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಅಥವಾ ಜ್ಞಾನ ವ್ಯಕ್ತಿ ನಿಜವಾಗಿಯೂ ಕೂಡ ಅವನು ಜ್ಞಾನ ವ್ಯಕ್ತಿ ಆಗಿದ್ರೆ ಅವನು ಯಾವತ್ತೂ ಕೂಡ ಶೋ ಅಪ್ ಮಾಡಲ್ಲ. ಅಷ್ಟೇ ಅಲ್ಲ, ನಾನು ಯಾವುದೇ ಒಂದು ಕಾರ್ಯ ಮಾಡಿದ್ದೇನೆ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದೇನೆ, ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನು ಮಾಡಿದ್ದೇನೆ ಅಂತ ಹೇಳಿ ಎಲ್ಲಿ ಕೂಡ ಹೇಳ್ಕೊಳ್ಳುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣರು ನೋಡಿ ಎಂತಹ ಒಳ್ಳೆ ಅಥವಾ ಒಂದು ಭಗವಂತರನ್ನು ತೆಗೆದುಕೊಳ್ಬಹುದು. ಎಷ್ಟೋ ಕೋಟ್ಯಾಂತರ ಜನರಿಗೆ ಸಹಾಯ ಮಾಡಿರ್ತಾರೆ. ಎಲ್ಲಿಯಾದ್ರೂ ಹೇಳಿದಾರ ಅಥವಾ ಅವರು ಸ್ಟೇಟಸ್ ಗಳನ್ನ ಹಾಕೊಂಡಿದಾರ, ನಾನು ಇಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೇನೆ ಅಂತ ಹೇಳಿ. ಸೊ ಯಾವತ್ತೂ ಕೂಡ ನಾವು ಏನಾಗಿರ್ಬೇಕು, ನಮಗೆ ಸಹಾಯ ಅಥವಾ ನಮ್ಮ ಕರ್ತವ್ಯಗಳ ಅನ್ನೋದು ಸ್ಟೇಟಸ್ಗೋಸ್ಕರ ಮಾತ್ರ ಇರಬಾರ್ದು. ಹೊರತಾಗಿ ನಾವು ದೇವರನ್ನು ಮೆಚ್ಚಿಸಬೇಕು, ಹೊರತಾಗಿ ಇನ್ನೊಬ್ಬರನ್ನು ಮೆಚ್ಚಿಸಿ ನಮಗೆ ಒಳ್ಳೆಯ ಒಂದು ಶೋ ಅಪ್ ಅನ್ನು ತೆಗೆದುಕೊಳ್ಳೋದು ಅದು ನಿಜವಾದ ಒಂದು ಜ್ಞಾನಿ ಅಲ್ಲ, ಹೊರತಾಗಿ ಅಜ್ಞಾನಿ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಅಂತ ಹೇಳಿ ನಾನು ಹೇಳುದಿಲ್ಲ. ಕೆಲವೊಬ್ರು ಆ ರೀತಿಯಾಗಿ ಮಾಡಿದ್ರೆ ಇನ್ನೊಬ್ರು ಅದನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಹೊರತಾಗಿ ಶ್ರೀಕೃಷ್ಣರ ಅಜ್ಞಾನಿಗಳು ಮಾತ್ರ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮನಸ್ಸಲ್ಲಿ ನಿಷ್ಕಲ್ಮಶವಾಗಿರ್ತದೆ. ಎರಡು ಪಾರ್ಟ್ ಆಗಿ ನಾವು ತೆಗೆದುಕೊಳ್ಬಹುದು. ಒಬ್ರು ನಾನು ಮಾಡ್ತಿದ್ದೇನೆ ಅನ್ನೋ ಅಥವಾ ನನಗೇನೋ ಒಂದು ಸ್ಟೇಟಸ್ಗೋಸ್ಕರ ಅಥವಾ ನನ್ಗೆ ಯಾರೋ ಒಳ್ಳೆಯವರು ಅಂತ ಹೇಳ್ಬೇಕು ಅಥವಾ ಇನ್ನೊಬ್ರು ಯಾರು ನಮ್ಮನ್ನು ಫಾಲೋ ಮಾಡ್ಬೇಕು ಅನ್ನೋ ತರ ಒಂದು ಕೆಟಗರಿ ಇದ್ರೆ, ಇನ್ನೊಂದು ಕೆಟಗರಿ ಯಾವ್ದಿರ್ತದೆ ಅಂತ ಹೇಳಿದ್ರೆ ನಾನ್ ಮಾಡುದಾದ್ರೂ ನೋಡಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿ ಅನ್ನೋ ಒಂದು ಮೆಂಟಾಲಿಟಿ ಇರ್ತದೆ. ಹಾಗಾಗಿ ಈ ಎರಡು ಕೆಟಗರಿಗಳ ರೀತಿಯಾಗಿ ಅಜ್ಞಾನಿಗಳಂತ ಹೇಳಿ ಅಥವಾ ಜ್ಞಾನಿಗಳಂತ ಹೇಳಿ ಆಗಿ ತೆಗೆದುಕೊಳ್ಬಹುದು. ಕಲಿಯುಗದ ಒತ್ತಡಕ್ಕೆ ರಾಮಬಾಣ ಅಥವಾ ನಮ್ಮ ಸ್ಟ್ರೆಸ್ ಅನ್ನೋದು ಏನಿರ್ತದಲ್ಲ ಅದಕ್ಕೆ ರಾಮಬಾಣ ಅಂತ ಹೇಳಿದ್ರೆ ಶ್ರೀಕೃಷ್ಣರು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅಂತ ಹೇಳಿದ್ರೆ ಮಾನಸಿಕ ಜ್ವರ ಅಂತಾನೆ ಹೇಳಿ ಶ್ರೀಕೃಷ್ಣರು ಇಲ್ಲಿ ಒಂದು ಶ್ಲೋಕ 30ರಲ್ಲಿ ಒಂದು ವಿವರಣೆ ಮಾಡ್ತಿದ್ದಾರೆ. ಕಲಿಯುಗದಲ್ಲಿ ಮಾನಸಿಕ ಜ್ವರ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಎಲ್ಲವೂ ನನ್ನದೇ ಅನ್ನೋ ಅಹಂಕಾರ ಅಥವಾ ಎಲ್ಲವೂ ನನಗೆ ಸಿಗಬೇಕು ಅನ್ನೋ ಅತಿಯಾದ ಮೋಹ ಅಂತಾನೆ ಹೇಳ್ಬೋದು. ಯಾವತ್ತು ನಮ್ಮ ಮನುಷ್ಯರಲ್ಲಿ ನಾನು ನನ್ನದು ಅನ್ನೋದು ಬಿಟ್ಟಾಗ್ಲೇ ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನನ್ನದು ಅಲ್ಲ, ಎಲ್ಲವೂ ಕೂಡ ದೇವರದು ಅಂದಾಗ ನಿಜವಾದ ನೆಮ್ಮದಿ ಸಿಗ್ತದೆ. ಈಗ ನಮ್ಮ ಮನಸ್ಸಿನಲ್ಲಿ ಒತ್ತಡ ಯಾವ ರೀತಿಯಾಗಿ ಉಂಟಾಗ್ತದೆ ಅಂತ ಅತಿಯಾದ ಮೋಹದಿಂದ ಅಂತಾನೆ ಹೇಳ್ಬೋದು. ಈಗ ನೋಡಿ, ನಮ್ಗೆ ಏನೋ ಒಂದು ವಸ್ತು ಬೇಕು ಅಥವಾ ನಮಗೆ ಪ್ರೀತಿ ಮಾಡಿದವರು ಬೇಕು ಅಥವಾ ನಮಗೆ ಹೊಲ ಮನೆ ಅನ್ನೋದನ್ನ ನನಗೇ ಬೇಕು ಅನ್ನೋ ಅಹಂಕಾರ ಇದ್ರೆ ಅಥವಾ ಆಸೆ ಆಕಾಂಕ್ಷೆಗಳನ್ನೋದು ಜಾಸ್ತಿ ಆದ್ರೆ ಆಗ ಮಾನಸಿಕವಾಗಿ ನಾವು ತುಂಬಾ ಒತ್ತಡಕ್ಕೆ ಒಳಗಾಗ್ತೇವೆ. ಅದೇ ನನ್ನದು ಅನ್ನೋದೇನು ಇಲ್ಲ, ಇವತ್ತಿರ್ತೇನೋ ನಾಳೆ ಇರ್ತೇನೋ ಗೊತ್ತಿಲ್ಲ, ಆದ್ರೆ ಇರುವಷ್ಟು ದಿವಸ ನನಗೆ ಒಂದು ಒಳ್ಳೆ ರೀತಿಯಾಗಿ ಇರ್ತೇನೆ ಅನ್ನೋದೊಂದು ನಂಬಿಕೆ ಅಥವಾ ಒಂದು ಮಾನಸಿಕ ಒತ್ತಡ ನಮ್ಮಲ್ಲಿ ಇರದಿದ್ರೆ ನಾವು ನಿಜವಾಗಿ ಕೂಡ ಒಂದು ನೆಮ್ಮದಿಯಾಗಿರ್ತೇವೆ ಅಂತಾನೆ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಯುದ್ಧ ಅಂತ ಹೇಳಿದ ತಕ್ಷಣ ಖಾಲಿ ಒಂದು ಹೊಡೆದಾಡೋದು ಯುದ್ಧ ಅಲ್ಲ, ಜೀವನದಲ್ಲಿ ಹೋರಾಟ ಮಾಡೋದು ನಿಜವಾದ ಯುದ್ಧ ಅಂತಾನೆ ಹೇಳ್ಬೋದು. ಸಮಸ್ಯೆಗಳು ಎದುರಾಗ ಅದನ್ನು ಪರಿಹಾರ ಮಾಡುವುದೇ ನಿಜವಾದ ಯುದ್ಧ ಅಂತಾನೆ ಹೇಳ್ಬೋದು. ಇವಾಗ ನಾವು ಒಂದು ಕಲಿಯುಗದಲ್ಲಿ ಅಥವಾ ಈ ಭೂಮಿ ಮೇಲೆ ಇದೇವೆ ಅಂತ ಹೇಳಿದ್ರೆ ಒಂದು ಯುದ್ಧ ಭೂಮಿಯಲ್ಲಿದ್ದೇವೆ. ಇದನ್ನು ಒಂದು ನಮ್ಮ ಜೀವನ ಅನ್ನೋದೇ ಯುದ್ಧ ಅಂತಾನೆ ಹೇಳಿ ತಿಳ್ಕೊಂಡು ನಾವು ಜೀವನ ಮಾಡ್ಬೇಕು. ಈಗ ಏನೋ ಒಂದು ಕಷ್ಟಗಳು ಬರ್ತಿದೆ ಅಥವಾ ಏನೋ ಒಂದು ಸಮಸ್ಯೆಗಳು ಬರ್ತಿದೆ ಅಥವಾ ಈಗ ಅತಿಯಾಗಿ ಇವತ್ತಿನ ಕಾಲದಲ್ಲಿ ಏನೋ ಒಂದು ಹೊಸತ್ತಾಗಿ ಚಟುವಟಿಕೆ ಮಾಡಿದ ತಕ್ಷಣ ಫಲ ಬೇಕು ಅನ್ನೋರು ಅತಿಯಾಗಿದ್ದಾರೆ. ಹೊರತಾಗಿ ನಿರಂತರವಾಗಿ ನಾನು ಮಾಡ್ತಾ ಹೋಗ್ತೀನಿ ದೇವ್ರೆ ನೀನ್ ಕೊಡ್ತಾ ಹೋಗು ಅನ್ನೋರ ಕಡಿಮೆ ಸಂಖ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ನೋಡಿ, ಓದ್ತಾ ಇರ್ತಾರೆ ಮಕ್ಕಳು, ಉದ್ದೇಶ ಏನು ರ್ಯಾಂಕ್ ಪಡಿಬೇಕು ಅಂತೇಳಿ, ಬರದಿದ್ದಾಗ ಸೂಸೈಡ್ ಆಗಿರ್ಬೋದು, ಎಂತಹ ಘಟನೆಗಳು ಮಾಡ್ಕೊಳ್ತಾರೆ. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ, ಇಂಟ್ರೆಸ್ಟ್ ಇರುತ್ತೆ, ಮಾಡ್ತಾರೆ, ಅದಕ್ಕೆ ಲಾಸ್ ಆಯ್ತು ಅಂದ ತಕ್ಷಣ ಹೆದರಿ ಅದರಿಂದ ಹಿಂದೆ ಹೋಗುದು, ಅಷ್ಟೇ ಅಲ್ಲದೆ ಕೆಟ್ಟ ಘಟನೆಗಳು ಮಾಡ್ಕೋತಾರೆ. ಯಾವತ್ತೂ ಕೂಡ ನಿರಂತರವಾಗಿರ್ಬೇಕು. ದೇವರ ಅನ್ನೋದು ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ನಾವು ಸೋಲ್ತಾನೆ ಹೋಗ್ಬೇಕು. ಎಲ್ಲಿ ತನಕ ದೇವರು ನಮ್ಮನ್ನು ಸೋಲಿಸ್ತಾರೆ ಅಷ್ಟು ನಾವು ಒಂದು ಗಟ್ಟಿ ಆಗ್ತೇವೆ. ಅಷ್ಟೇ ಅಲ್ಲದೆ ದೇವರಿಗೂ ಕೂಡ ಅನಿಸ್ತದೆ ಇವನು ಸೋಲ್ತಾನೆ ಇದ್ದಾನೆ ಅಥವಾ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾನೆ, ಹೊರತಾಗಿ ದೇವರೇ ನಮ್ಮನ್ನು ಸೋಲ್ತಾರೆ ಅನ್ನೋದನ್ನ ನಾವು ಕಲಿಬೇಕು. ಆವಾಗಲೇ ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತೇವೆ ಅಂತ ಹೇಳ್ಬೋದು. ಎಷ್ಟೋ ಜ್ಞಾನಿಗಳನ್ನು ನೋಡ್ಬೋದು, ಅವ್ರು ಯಾವತ್ತೂ ಕೂಡ ಛಲ ಅನ್ನೋದು ಬಿಡ್ಲಿಲ್ಲ. 1000 ಸತಿ ಸೋತ್ರೆ ಕೂಡ ಮತ್ತೆ ನಾನು ಮಾಡ್ತೇನೆ ಅನ್ನೋ ಧೈರ್ಯ ನಮ್ಮಲ್ಲಿ ಯಾವಾಗ ಇರ್ತದೆ ನೋಡಿ, ಅವಾಗ ನಿಜವಾದ ಜೀವನ ಆರಂಭವಾಗ್ತದೆ ಅಂತಾನೆ ಹೇಳ್ಬೋದು. ಶ್ರೀಕೃಷ್ಣರು ಇದನ್ನೇ ಕಲಿಯುಗಕ್ಕೆ ಕೊಡುವಂತಹ ದೊಡ್ಡ ಉಪದೇಶ ಅಂತಾನೆ ಹೇಳ್ಬೋದು. ಹೌದು, ಯಾಕಂತ ಹೇಳಿದ್ರೆ ನಮಗೆ ಇವತ್ತಿನ ಮಾನಸಿಕ ಒತ್ತಡ ಏನಿದೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕಾರ್ಯ ಮಾಡಿದಾಗ ನನಗೆ ರಿಸಲ್ಟ್ ಅನ್ನೋದು ಬೇಗನೆ ಸಿಗ್ಬೇಕು ಅನ್ನೋ ಮನೋಭಾವದಲ್ಲಿ ಕಲಿಯುಗದಲ್ಲಿ ನಾವಿದ್ದೇವೆ. ಹಾಗಿದ್ರೆ ಇದಕ್ಕೆಲ್ಲ ಮದ್ದು ಈ ಸ್ಟ್ರೆಸ್ ಅನ್ನೋದು ಕಳಿಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಓದ್ಲೇಬೇಕು.